ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ಇವತ್ತು ನಾನು ನಿಮಗೆ ಹೆಲಿಮೆಂಥಾಲಜಿದು ಪಾರ್ಟ್ 2 ಫಸ್ಟಲ್ಲಿ ನಾನು ನಿಮಗೆ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೀನಿ. ಅದೇ ನೆಮೆಟಾಯ್ಡ್ಸಲ್ಲಿ ಈಗ ಎರಡನೇ ನೆಮೆಟೋಡ್ ಬಂದು ಅನ್ಕೈಲಸ್ಟೋಮಾ, ಅದನ್ನು ನಾವು ಹುಕ್ವಾಮ್ ಅಂತ ಕರಿತೀವಿ. ಅದು ಬಂದು ಜನರಲ್ ವರ್ಡ್. ಸೊ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಇದರದ್ದು ಮಾರ್ಫಾಲಜಿ ಬಂದುಬಿಟ್ಟು ಇಟ್ ಈಸ್ ಅ ಸ್ಮಾಲ್ ಆಗಿರುತ್ತೆ, ಗ್ರೇಯಿಶ್ ವೈಟ್ ಸಿಲಿಂಡ್ರಿಕಲ್ ವಾರ್ಮ್. ಇಟ್ ಅಪಿಯರ್ಸ್ ರೆಡಿಶ್ ಬ್ರೌನ್. ಇದು ನಮಗೆ ರೆಡಿಶ್ ಬ್ರೌನ್ ಕಾಣುತ್ತೆ ವೆನ್ ಫ್ರೆಶ್ಲಿ ಪಾಸ್ಡ್ ಇನ್ ಫೀಸಿಸ್ ಡ್ಯೂ ಟು ಇಂಜೆಸ್ಟೆಡ್ ಬ್ಲಡ್ ಇನ್ ಇಟ್ಸ್ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಅದು ರೆಡಿಶ್ ಬ್ರೌನ್ ಕಾಣುತ್ತೆ ಫೀಸಿಸಲ್ಲಿ, ಅದು ಆವಾಗ ತಾನೇ ಪಾಸ್ ಆದಾಗ. ಅದರಲ್ಲಿ ಬ್ಲಡ್ ಇರೋದ್ರಿಂದ ಅದು ಆ ಕಲರ್ ಕಾಣುತ್ತೆ. ಆಂಟೀರಿಯರ್ ಎಂಡ್ ಆಫ್ ದಿ ವಾರ್ಮ್ ಇಸ್ ಬೆಂಟ್ ಸ್ಲೈಟ್ಲಿ ಡಾರ್ಸಲಿ, ಹೆನ್ಸ್ ದ ನೇಮ್ ಇಸ್ ಹುಕ್ ವಾರ್ಮ್. ಹುಕ್ ಥರ ಬೆಂಟ್ ಆಗಿರೋದ್ರಿಂದ ಅದನ್ನು ಹುಕ್ ವಾರ್ಮ್ ಅಂತ ಕರಿತೀವಿ. ದ ಬಕಲ್ ಕ್ಯಾವಿಟಿ ಈಸ್ ಆರ್ಮ್ಡ್ ವಿತ್ 2 pairs ಆಫ್ ಟೀತ್ ಇರುತ್ತೆ, 2 knob like plates ಅದಕ್ಕೆ ಟೀತ್ ಜೊತೆಗಿರುತ್ತೆ. ಇಟ್ ಹ್ಯಾಸ್ ಅ ಬೋತ್ ಡೈಜೆಸ್ಟಿವ್ ಆ್ಯಂಡ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಕೂಡ ಇದಕ್ಕೆ ಡೆವಲಪ್ಮೆಂಟ್ ಆಗಿದೆ. ದೇರ್ ಆರ್ 5 ಗ್ಲ್ಯಾಂಡ್ಸ್ ಕನೆಕ್ಟೆಡ್ ವಿತ್ ದಿ ಡೈಜೆಸ್ಟಿವ್ ಸಿಸ್ಟಮ್. ಜೊತೆಗೆ 5 ಗ್ಲ್ಯಾಂಡ್ ಕನೆಕ್ಟ್ ಆಗಿರ್ತವೆ. ಒನ್ ಆಫ್ ದೆಮ್ ಕಾಲ್ಡ್ ಆಸ್ ಅ ಈಸೋಫ್ಯಾಜಿಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ, ವಿಚ್ ಸೆಕ್ರೀಟ್ಸ್ ಅ ಫರ್ಮೆಂಟ್ ವಿಚ್ ಪ್ರಿವೆಂಟ್ಸ್ ದಿ ಕ್ಲಾಟಿಂಗ್ ಆಫ್ ಬ್ಲಡ್ ಕ್ಲಾಟ್ ಆಗೋದ್ರಿಂದ ಪ್ರಿವೆಂಟ್ ಮಾಡುವಂಥದ್ದು ಈಸೋಫೇಜಿಯಲ್ ಗ್ಲ್ಯಾಂಡ್ ಫ್ರಮ್ ದಿ ಸೈಟ್ ಆಫ್ ಬೈಟ್. ಅದು ಎಲ್ಲಿ ಕಚ್ಚುತ್ತೋ ಅದು ಬ್ಲಡ್ಡು ಕ್ಲಾಟ್ ಆಗದೇ ಇರೋ ಥರ ನೋಡುತ್ತೆ, ಪ್ರಿವೆಂಟ್ ಆಗುತ್ತೆ. ಮತ್ತು ಮೇಲು ಮತ್ತು ಫೀಮೇಲಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಸೈಜ್ ಮೇಲ್ ಬಂದು ಸ್ಮಾಲರ್ ಇರುತ್ತೆ, ಫೀಮೇಲ್ ಲಾಂಗರ್ ಇರುತ್ತೆ. 8 millimeter ಇನ್ ಲೆಂತ್ ಇರುತ್ತೆ, ಇದು 12.5 millimeter ಇನ್ ಲೆಂತ್ ಇರುತ್ತೆ. ಶೇಪ್ ಆಫ್ ದಿ ಟೇಲ್ ನೋಡೋದಾದರೆ ಎಕ್ಸ್ಪ್ಯಾಂಡೆಡ್ ಇನ್ ಅಂಬ್ರೆಲಾ ಲೈಕ್ ಫ್ಯಾಷನ್ ಎಕ್ಸ್ಪ್ಯಾಂಡ್ ಆಗಿರುತ್ತೆ ಮೇಲು, ಬಟ್ ಫೀಮೇಲು ಇಲ್ಲ. ಟೇಪರಿಂಗ್, ನೋ ಎಕ್ಸ್ಪ್ಯಾಂಡೆಡ್ ಬುರ್ಸ ಇರೋದಿಲ್ಲ ಅದರಲ್ಲಿ. ನೆಕ್ಸ್ಟ್ ಜೆನೈಟಲ್ ಓಪನಿಂಗ್ ನೋಡೋದಾದರೆ ಪೋಸ್ಟೀರಿಯರ್ ಓಪನ್ಸ್ ವಿತ್ ಕ್ಲಾಕಾ. ಇದರಲ್ಲಿ ಮಿಡಲ್ ಥರ್ಡ್ ಆಫ್ ದಿ ಬಾಡಿಲಿ ಇರುತ್ತೆ, ಯಾವುದರಲ್ಲಿ ಫೀಮೇಲಲ್ಲಿ. ಇದು ಇಷ್ಟು ಮೇಲು ಮತ್ತು ಫೀಮೇಲ್ ಡಿಫ್ರೆನ್ಸ್ ಆಯಿತು. ಈಗ ದ ವಾರ್ಮ್ ಅಸ್ಯೂಮ್ಸ್ ಆ್ಯಸ್ ವೈ ಶೇಪ್ಡ್ ಫಿಗರ್ ಡ್ಯೂರಿಂಗ್ ಕಾಪ್ಯುಲೇಷನ್ ಅಂದರೆ ಮೇಟಿಂಗ್ ಆಗೋ ಟೈಮಲ್ಲಿ ವೈ ಶೇಪಲ್ಲಿ ಅದು ನಮಗೆ ಕಾಣುತ್ತೆ. ಕಾಪ್ಯುಲೇಟರಿ ಬುರ್ಸದ್ ದಿಸ್ ಕನ್ಸಿಸ್ಟ್ ಆಫ್ 3 ಲೋಬ್ಸ್ ಇರುತ್ತೆ. 1 ಡಾರ್ಸಲ್ ಆ್ಯಂಡ್ 2 ಲ್ಯಾಟರಲ್ ಇರುತ್ತೆ. ಈಚ್ ಲೋಬ್ ಇಸ್ ಸಪೋರ್ಟೆಡ್ ಬೈ ಅ ಚಿಟಿನಸ್ ರೇಸ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ರೇಸ್ ಆರ್ 13 ರೇಸ್ ಅದಕ್ಕೆ ಇರುತ್ತೆ. ಇದಕ್ಕೆ ಲೈಫ್ ಸ್ಪ್ಯಾನ್ ಆಫ್ ದಿ ಅಡಲ್ಟ್ ವಾರ್ಮ್ ಈಸ್ ಅಬೌಟ್ 3 to 4 ಇಯರ್ಸ್ವರೆಗೂ ಕೂಡ ಅದು ಬದುಕಬಹುದು. ಅದರದ್ದು ಲೈಫ್ ಸ್ಪ್ಯಾನ್ ಅಂದರೆ ಅಡಲ್ಟ್ ವಾರ್ಮ್ದು. ಈಗ ಅದ್ರ ಫಿಗರ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ನೋಡೋದಕ್ಕೆ ಅದು ಹುಕ್ ಶೇಪ್ ಇರೋದ್ರಿಂದ ಹುಕ್ ವಾರ್ಮ್ ಅಂತ ಕರಿತೀವಿ. ಇದರಲ್ಲಿ ಉದ್ದ ಇರೋದು ಬಂದು ಫೀಮೇಲು, ಸ್ಮಾಲ್ ಇರೋದು ಬಂದುಬಿಟ್ಟು ಮೇಲಾಗಿರುತ್ತೆ. ಈಗೇನಪ್ಪ ಅಂದರೆ ಅದ್ರದ್ದು ಮೊಟ್ಟೆಗಳು ಅಂತ ಬರುತ್ತೆ, ದಟ್ ಈಸ್ ಎಕ್ಸ್ ಅಂತ ಹೇಳ್ಬೋದು. ಓವಲ್ ಆರ್ ಎಲಿಪ್ಟಿಕಲ್ ಇನ್ ಶೇಪ್ ಇರುತ್ತೆ. ಅದ್ರ ಮೆಷರ್ಮೆಂಟ್ ಎಷ್ಟಿರುತ್ತೆ, 65 into 40 ಮೈಕ್ರೋಮೀಟರ್. ಅದು ಕಣ್ಣಿಗೆ ಕಾಣೋದೇ ಇಲ್ಲ. ಮೈಕ್ರೋ ಆರ್ಗನಿಸಮ್ಸ್ ಯಾವ ಥರ ಇರುತ್ತೆ ಆ ಥರ ಇರುತ್ತೆ, ಕಣ್ಣಿಗೆ ಕಾಣೋದಿಲ್ಲ. ಕಲರ್ಲೆಸ್, ಸರೌಂಡೆಡ್ ಬೈ ಟ್ರಾನ್ಸ್ಪರೆಂಟ್ ಹೈಲಿನ್ ಶೆಲ್ ಮೆಂಬ್ರೇನಿಂದ ಅದು ಕವರ್ ಆಗಿರುತ್ತೆ. ಕಂಟೇನ್ಸ್ ಅ ಸೆಗ್ಮೆಂಟೆಡ್ ಓವಮ್ ಯೂಶುವಲಿ ವಿತ್ 4 blastomeres. ಹ್ಯಾಸ್ ಅ ಕ್ಲಿಯರ್ ಸ್ಪೇಸ್ ಬಿಟ್ವೀನ್ ದಿ ಎಕ್ಸ್ ಮಧ್ಯೆ ಕ್ಲಿಯರ್ ಸ್ಪೇಸ್ ಇರುತ್ತೆ ಆ್ಯಂಡ್ ಸೆಗ್ಮೆಂಟೆಡ್ ಓವಮ್ ಆಗಿರುತ್ತೆ. ಇಟ್ ಫ್ಲೋಟ್ಸ್ ಇನ್ ಅ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಕಾಮನ್ ಸಾಲ್ಟ್. ದ ಎಕ್ಸ್ ವೆನ್ ಪಾಸ್ಡ್ ಔಟ್ ಇನ್ ಫೀಸಿಸ್ ಆರ್ ನಾಟ್ ಇನ್ಫೆಕ್ಟಿವ್ ಮ್ಯಾನ್. ಅದು ಏನಾದರೂ ಫೀಸಿಸಿಂದ ಪಾಸ್ ಆದಾಗ ಅದು ಮ್ಯಾನ್ಗೆ ಇನ್ಫೆಕ್ಷನ್ ಕಾಸ್ ಮಾಡೋದಿಲ್ಲ. ಅದನ್ನು ಇಮೇಜ್ ಇಲ್ಲಿ ನೋಡ್ಬೋದು ಯಾವ ಥರ ಕಾಣುತ್ತೆ ಅಂತ. ಮಧ್ಯದಲ್ಲಿ ಖಾಲಿ ಇರುತ್ತೆ. ಇದು ಬಂದ್ಬಿಟ್ಟು ಏನು ಸಾಲ್ಟ್ ವಾಟರ್ ಅಂದರೆ ಸಾಲ್ಟ್ ಸೊಲ್ಯೂಷನಲ್ಲಿ ಏನಾಗುತ್ತಪ್ಪ ಅಂದರೆ ಮುಳುಗೋದಿಲ್ಲ, ತೇಲುತ್ತೆ. ಯಾಕಂದರೆ ಮಧ್ಯದಲ್ಲಿ ಏನಿರೋದ್ರಿಲ್ಲ ಅದರಲ್ಲಿ, ಅದರಿಂದ ಅದು ತೇಲುತ್ತೆ. ಯಾವುದರಲ್ಲಿ, ಸಾಲ್ಟ್ ಸೊಲ್ಯೂಷನಲ್ಲಿ. ಇಲ್ಲಿ ನೀವು ನೋಡ್ಬೋದು ಇಮೇಜಲ್ಲಿ ಟ್ರಾನ್ಸ್ಪರೆಂಟ್ ಲೇಯರು ಏನಿದೆಯೋ ದಟ್ ಈಸ್ ಹೈಲಿನ್ ಮೆಂಬ್ರೇನ್ ಅಂತಲೇ ಹೇಳ್ಬೋದು. ಅದಕ್ಕೆ ಏನು ಸೆಕ್ಯೂರಿಟಿ ಟೈಪ್ ಅದು ಬಿಲ್ಡ್ ಆಗಿರುತ್ತೆ. ಅದಕ್ಕೇನೆ ಹಾರ್ಮ್ ಆಗಬಾರ್ದು ಅಂತ ಅದು ಆ ಥರ ಬಿಲ್ಡ್ ಮಾಡ್ಕೊಂಡಿರುತ್ತೆ, ಬಿಲ್ಡ್ ಆಗಿರುತ್ತೆ. ಮತ್ತು ಅದು ಲಾರ್ವೆ ಬರುತ್ತೆ. ದೇರ್ ಆರ್ 2 forms ಆಫ್ ಲಾರ್ವೆ ಇರ್ತವೆ, ರ್ಯಾಬಿಡಿಟಿ ಫಾರ್ಮ್ ಲಾರ್ವೆ ಆ್ಯಂಡ್ ಫಿಲೆರಿ ಫಾರ್ಮ್ ಲಾರ್ವೆ ಅಂತ.
ಫಾರಮ್ ಲಾರ್ವೆ ಬಂದುಬಿಟ್ಟು 250 ಮೈಕ್ರೋಮೀಟರ್ ಇನ್ ಲೆಂತ್ ಇರುತ್ತೆ. ಹ್ಯಾಚಸ್ ಔಟ್ ಇನ್ ಸಾಯಿಲ್ ಇನ್ 48 ಅವರ್ಸಲ್ಲಿ ಅದು ಹ್ಯಾಚಸ್ ಆಗುತ್ತೆ. ಯಾವಾಗ ಅದು ಸಾಯಿಲ್ ಇದ್ದಾಗ. ಲಾರ್ವೆ ಮೌಲ್ಟ್ಸ್ ಟ್ವೈಸ್, ಅದು ಬಂದುಬಿಟ್ಟು ಟ್ವೈಸ್ ಮೌಲ್ಟ್ ಆಗುತ್ತೆ. ಆನ್ 3rd ಡೇ ಆ್ಯಂಡ್ 5th ಡೇ ಇಟ್ ದೆನ್ ಡೆವಲಪ್ಸ್ ಇನ್ ಟು ಅ ಫಿಲೆರಿಫಾರ್ಮ್ ಲಾರ್ವೆ. 3rd ಡೇ ಆದಮೇಲೆ 5th ಡೇ ಆದಮೇಲೆ ಏನು ಡೆವಲಪ್ಮೆಂಟ್ ಆಗುತ್ತೋ ಅದನ್ನು ನಾವು ಫಿಲೆರಿಫಾರ್ಮ್ ಲಾರ್ವೆ ಅಂತ ಕರಿತೀವಿ. ದಿಸ್ ಈಸ್ ದಿ ಇನ್ಫೆಕ್ಟಿವ್ ಸ್ಟೇಜ್ ಆಫ್ ಪ್ಯಾರಾಸೈಟ್. ಅದು ಬಂದುಬಿಟ್ಟು ತುಂಬ ಇನ್ಫೆಕ್ಟಿವ್ ಸ್ಟೇಜ್ ಆಫ್ ಪ್ಯಾರಾಸೈಟ್ ಆಗಿರುತ್ತೆ. ಅದು ಫಿಲೆರಿಫಾರ್ಮ್ ಲಾರ್ವೆ. ಇದು ಲೈಫ್ ಸೈಕಲ್ ನೋಡೋದಾದರೆ ನೋ ಇಂಟರ್ಮೀಡಿಯೇಟ್ ಹೋಸ್ಟ್ ಇಸ್ ರಿಕ್ವೈರ್ಡ್. ಅದಕ್ಕೆ ಯಾವುದೇ ಥರದ ಇಂಟರ್ಮೀಡಿಯೇಟ್ ಹೋಸ್ಟ್ ಬೇಡವೇ ಬೇಡ. ಮ್ಯಾನ್ ಈಸ್ ದ ಓನ್ಲಿ ಡೆಫಿನೆಟಿವ್ ಹೋಸ್ಟ್ ಫಾರ್ ಅ ಅನ್ಕ್ಲೈಸ್ಟೋಮಾ ಡಿಯೋಡೆನಲ್. ದ ವೇರಿಯಸ್ ಸ್ಟೇಜಸ್ ಆಫ್ ಲೈಫ್ ಸೈಕಲ್ ಆರ್ ಆ್ಯಸ್ ಫಾಲೋಸ್. ಅದಕ್ಕೆ ಎಷ್ಟೊಂದು ಥರ ಲೈಫ್ ಸೈಕಲ್ಸ್ ಇದ್ದಾವೆ. ಸ್ಟೆಪ್ ಇದ್ರಲ್ಲಿ ನೋಡೋಣ. ಸ್ಟೇಜ್ 1 ಏನಪ್ಪ ಆಗುತ್ತೆ ಅಂದರೆ ಪಾಸಸ್ ಆಫ್ ಎಗ್ಸ್ ಫ್ರಮ್ ಇನ್ಫೆಕ್ಟೆಡ್ ಹೋಸ್ಟ್ ಅಂದರೆ ಯಾರು? ಮ್ಯಾನಿಂದ ಏನು ಫೀಸಿಸ್ ಪಾಸ್ ಆಗುತ್ತೋ ಆ ಪಾಸ್ ಆಗಿರುವಂಥ ಫೀಸಿಸು ಇನ್ಫೆಕ್ಷನ್ ಆಗಿರುತ್ತೆ. ದ ಎಗ್ಸ್ ಕಂಟೈನಿಂಗ್ ಸೆಗ್ಮೆಂಟೆಡ್ ಓವಾ 4 ಬ್ಲಾಸ್ಟೋಮರ್ಸ್ ಆರ್ ಪಾಸ್ಡ್ ಔಟ್ ಆಫ್ ದಿ ಫೀಸಿಸ್ ಇಂದ ಪಾಸ್ ಆಗುತ್ತೆ. ಇದೇನಾಗುತ್ತೆ ಸ್ಟೇಜ್ 2 ಅದು ಪಾಸ್ ಆದಮೇಲೆ ಡೆವಲಪ್ಮೆಂಟ್ ಇನ್ ಸಾಯಿಲಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಫ್ರಮ್ ಈಚ್ ಎಗ್ ಆರ್ ರಬಡಿಫಾರ್ಮ್ ಲಾರ್ವೆ ಅದೇನಾಗುತ್ತೆ ಹ್ಯಾಚಸ್ ಔಟ್. ಅದು ಸಾಯಿಲಲ್ಲಿ ಹ್ಯಾಚ್ ಔಟ್ ಆಗಿ ಮೌಲ್ಟ್ ಆಗುತ್ತೆ. ಯಾವಾಗ 3rd to 5th ಡೇ ಆದಮೇಲೆ ಅದೇನಾಗುತ್ತೆ ಫಿಲೆರಿಫಾರ್ಮ್ ಲಾರ್ವೆ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಆ ಫಿಲೆರಿಫಾರ್ಮ್ ಲಾರ್ವೆದು ಲೆಂತ್ ಎಷ್ಟಿರುತ್ತಪ್ಪ ಅಂದರೆ 500 to 600 ಮೈಕ್ರೋಮೀಟರ್ಸ್ ಇನ್ ಲೆಂತ್ ಇರುತ್ತೆ. ಆ ಸ್ಟೇಜ್ನ ನಾವೇನಂತ ಕರಿತೀವಿ? ಇನ್ಫೆಕ್ಟಿವ್ ಸ್ಟೇಜ್ ಆಫ್ ದಿ ಪ್ಯಾರಾಸೈಟ್ ಅಂತ ಕರಿತೀವಿ. ದ ಟೈಮ್ ಟೇಕನ್ ಫಾರ್ ಡೆವಲಪ್ಮೆಂಟ್ ಫ್ರಮ್ ಎಗ್ ಟು ಫಿಲೆರಿಫಾರ್ಮ್ ಇಸ್ 8 to 10 ಡೇಸ್ವರೆಗೂ ಅದು ಟೈಮ್ ತೊಗೊಳುತ್ತೆ ಇನ್ಫೆಕ್ಟಿವ್ ಸ್ಟೇಜ್ಗೆ ಬರೋದಕ್ಕೆ. ಮತ್ತು ಇವಾಗ 3rd ಸ್ಟೇಜ್ ನೋಡೋದಾದರೆ ಎಂಟ್ರೆನ್ಸ್ ಇನ್ ಟು ಅ ನ್ಯೂ ಹೋಸ್ಟ್. ಇವಾಗ ಇನ್ಫೆಕ್ಷನ್ ಆಗಿರೋದ್ರಿಂದ ಇನ್ನೊಬ್ರಿಗೆ ಇನ್ಫೆಕ್ಷನ್ ಕಾಸ್ ಮಾಡಬೇಕಲ್ಲ, ದಟ್ ಈಸ್ ಎಂಟ್ರೆನ್ಸ್. ಯಾವ ಥರ ಎಂಟ್ರೆನ್ಸ್ ಆಗುತ್ತೆ ಅಂದರೆ ದ ಫಿಲೆರಿಫಾರ್ಮ್ ಲಾರ್ವೆ ಆರ್ ಇನ್ಫೆಕ್ಟಿವ್ ಟು ಮ್ಯಾನ್. ಅಗೇನ್ ಎಂಟ್ರೆನ್ಸ್ ಟು ದಿ ಬಾಡಿ ಬೈ ಪೆನಿಟ್ರೇಟಿಂಗ್ ದಿ ಸ್ಕಿನ್ ಒಳಗೆ ಅದು ಎಂಟರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಲಾರ್ವೆ. ಆ ಫಿಲೆರಿಫಾರ್ಮ್ ಲಾರ್ವೆ ಮೈಗ್ರೇಷನ್ ಅದಾದಮೇಲೆ ಯಾವ ಥರ ಅದು ಮೈಗ್ರೇಟ್ ಆಗುತ್ತಪ್ಪ ಸ್ಟೇಜ್ 4 ಅಂದರೆ ದ ಲಾರ್ವೆ ಪೆನಿಟ್ರೇಟ್ ದಿ ಸ್ಕಿನ್ ಆ್ಯಂಡ್ ಎಂಟರ್ ಇನ್ ಟು ದಿ ಲಿಂಫ್ಯಾಟಿಕ್ ಆರ್ ಸ್ಮಾಲ್ ವೆನಿಕ್ಯೂಲ್ಸ್. ಇಟ್ ಈಸ್ ದೆನ್ ಕ್ಯಾರಿಡ್ ಇನ್ ಟು ಹಾರ್ಟ್ ಆ್ಯಂಡ್ ಲಂಗ್ಸಲ್ಲೋದು ಕ್ಯಾರಿ ಆಗುತ್ತೆ. ನೆಕ್ಸ್ಟ್ ಈ ಲಂಗ್ಸಲ್ಲಿ ಏನಾಗುತ್ತೆ, ಇಟ್ ಬ್ರೇಕ್ಸ್ ದಿ ಕ್ಯಾಪಿಲರೀಸ್ನ ಅದು ಬಸ್ಟ್ ಮಾಡುತ್ತೆ ಅಥವಾ ಬ್ರೇಕ್ ಆಗುತ್ತೆ. ಆ್ಯಂಡ್ ಎಂಟರ್ಸ್ ಟು ದಿ ಆಲ್ವಿಯೋಲಿ, ಉಸಿರಾಟದ ತೊಂದರೆ ಕಾಸ್ ಮಾಡುತ್ತೆ. ದೆನ್ ದೇ ಮೈಗ್ರೇಟ್ ಇನ್ ಟು ದಿ ಬ್ರಾಂಕಿಯೈ ಆ್ಯಂಡ್ ಟ್ರ್ಯಾಕಿಯೈ. ದೆನ್ ಇನ್ಫೆಕ್ಟ್ಸ್ ದಿ ಲಂಗ್ಸ್ನ ಇನ್ಫೆಕ್ಟ್ ಮಾಡುತ್ತೆ. ಈಗ ಸ್ಟೇಜ್ 5 ಲೋಕಲೈಸೇಷನ್ ಆ್ಯಂಡ್ ಲೇಯಿಂಗ್ ಆಫ್ ಎಗ್ಸ್. ಇವಾಗ ಅಲ್ಲೋಗಿ ಸೆಟಲ್ ಆಗಿ ಅದು ಅಲ್ಲಿ ಎಗ್ಸ್ನ ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ದ ಲಾರ್ವೆ ಸೆಟಲ್ಸ್ ಡೌನ್ ಇನ್ ದಿ ಸ್ಮಾಲ್ ಇಂಟೆಸ್ಟೈನ್ವರೆಗೂ ಹೋಗಿ ಆ ಸ್ಮಾಲ್ ಇಂಟೆಸ್ಟೈನಲ್ಲಿ ಸೆಟಲ್ ಆಗುತ್ತೆ. ದೆನ್ ಹೆಲ್ಪ್ ಆಫ್ ಬಕಲ್ ಕ್ಯಾಪ್ಸ್ಯೂಲ್ ಅಟ್ಯಾಚ್ ಟು ದಿ ಇಂಟೆಸ್ಟೈನಲ್ ಮ್ಯೂಕೋಸಾ ಆ್ಯಂಡ್ ಗ್ರೋ ಇನ್ ಟು ಅನ್ ಅಡಲ್ಟ್ ವರ್ಮ್. ಅದು ಸ್ಮಾಲ್ ಇಂಟೆಸ್ಟೈನಲ್ಲಿ ಹೋಗಿ ಅದರದ್ದು ಏನಿದೆ ಬಕ್ಕಲ್ ಕ್ಯಾಪ್ಸೂಲ್ ಅಂತ ಇರುತ್ತೆ, ದಟ್ ಈಸ್ ಯೂಸ್ ಟು ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ಅದು ಹೋಗಿ ಆ ಪ್ಯಾರಾಸೈಟ್ಗೆಲ್ಲ ಅಟ್ಯಾಚ್ ಆಗಿ ಅದೇನಪ್ಪ ಲಾರ್ವೆಗೆ ಅಟ್ಯಾಚ್ ಆಗಿ ಅಲ್ಲಿ ಏನಾಗುತ್ತೆ ಅಡಲ್ಟ್ ವಾರ್ಮ್ ಆಗಿ ಗ್ರೋ ಆಗುತ್ತೆ. ಆಮೇಲೆ ಇನ್ ಅಬೌಟ್ ಅ ಮಂತ್ ದೇರ್ ಆರ್ ಸೆಕ್ಷುಯಲಿ ಮೆಚ್ಯೂರ್ಡ್ ಆರ್ ಲೇಡ್ ಬೈ ಫೀಮೇಲ್. ಅದು ಏನು ಮೆಚುರಿಟಿ ಅಟೆನ್ ಆಗುತ್ತೋ ಆಗ ಅದು ಫೀಮೇಲ್ ಬಂದು ಲೇ ಮಾಡುತ್ತೆ ಎಗ್ಸ್ನ. ದಿ ಎಗ್ಸ್ ಆರ್ ಪಾಸ್ಡ್ ಇನ್ ಸ್ಟೂಲಲ್ಲಿ ಅದು ತಿರ್ಗಾ ಪಾಸ್ ಆಗಿ ತಿರ್ಗಾ ಅದು ಇನ್ಫೆಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಇದೇ ಥರನೇ ಪ್ರೊಸೀಜರ್ ಆಗಿ ಎಲ್ಲ ಇನ್ಫೆಕ್ಷನ್ ಕಾಸ್ ಆಗಿ ಅದು ಮೇಯ್ನಾಗಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಅದು ಸೆಟಲ್ ಆಗಿ ಹ್ಯೂಮನ್ ಪಾರ್ಟ್ಸ್ ಆಲ್ವಿಯೋಲೈ ಲಂಗ್ಸ್ನ ಮತ್ತು ಸ್ಮಾಲ್ ಇಂಟೆಸ್ಟೈನ್ನ ಹಾಳು ಮಾಡ್ತಾ ಬರುತ್ತೆ. ಈಗ ಪೆಥೋಜೆನಿಸಿಟಿ ಆ್ಯಂಡ್ ಕ್ಲಿನಿಕಲ್ ಫೀಚರ್ಸ್ನ ನೋಡೋದಾದರೆ ದ ವಾರ್ಮ್ ಕಾಸಸ್ ಅ ಹುಕ್ ವಾರ್ಮ್ ಡಿಸೀಸ್ನ ಕಾಸ್ ಮಾಡುತ್ತೆ. ಆರ್ ಆ್ಯನ್ಕಲೈಸ್ಟೋಮಿಯಾಸಿಸ್ ಇನ್ ಮ್ಯಾನ್ ಅಂತಲೇ ಹೇಳ್ಬೋದು. ಈ ಹುಕ್ ವಾರ್ಮ್ ಡಿಸೀಸ್ನ ನಾವೇನಂತ ಕರಿತೀವಿ? ಆ್ಯನ್ಕೈಲೋಸ್ಟೋಮಿಯಾಸಿಸ್ ಅಂತ ಕರಿತೀವಿ. ಮೋಡ್ ಆಫ್ ಇನ್ಫೆಕ್ಷನ್ ಯಾವ ಥರ ಆಗುತ್ತೆ? ದಿಸ್ ಅಕರ್ಸ್ ವೆನ್ ಮ್ಯಾನ್ ವಾಕ್ಸ್ ಇನ್ ಬೇರ್ ಫೂಟ್ ಆನ್ ದಿ ಫೀಕಲಿ ಕಂಟ್ಯಾಮಿನೇಟೆಡ್ ಸಾಯಿಲ್. ದ ಫಿಲೆರಿಫಾರ್ಮ್ ಲಾರ್ವೆ ಪೆನಿಟ್ರೇಟ್ ಡೈರೆಕ್ಟ್ಲಿ ಥ್ರೂ ದಿ ಸ್ಕಿನ್ with which they come in contact. The most common sites of their entry are, ಈಗ ನಾವು ಇನ್ಫೆಕ್ಷನಲ್ಲಿ ಫೀಸಿಸ್ ಆ ಏರಿಯಾ ಫುಲ್ ಫೀಸಿಸ್ ಆಗಿ ಅಲ್ಲಿ ಫುಲ್ ಇನ್ಫೆಕ್ಷನ್ ಆಗಿದೆ, ಆ ಸಾಯಿಲ್ ಇನ್ಫೆಕ್ಟ್ ಆಗಿದೆ, ಆದರೂ ಹೋಗಲ್ಲಿ ಓಡಾಡ್ತೀರಾ ಅಂದರೆ ಡೈರೆಕ್ಟ್ ಅದು ನಮ್ಮ ಸ್ಕಿನ್ಗೆ ಎಂಟ್ರ್ ಆಗುತ್ತೆ. ಯಾವ ಥರ ಅದು ಎಂಟ್ರಿ ಆಗುತ್ತೆಪ್ಪ ಅಂದರೆ
ಥಿನ್ ಸ್ಕಿನ್ ಬಿಟ್ವೀನ್ ದಿ ಟೋಸ್ ಮಧ್ಯ ಇರುವಂಥ ಥಿನ್ ಸ್ಕಿನ್ನಲ್ಲಿ ಅದು ಎಂಟ್ರಿ ಆಗ್ಬೋದು. ದ ಡಾರ್ಸಮ್ ಆಫ್ ದಿ ಫೀಟ್, ದ ಇನ್ನರ್ ಸೈಡ್ ಆಫ್ ದಿ ಸೋಲ್ಸ್, ಬರೀ ಅದು ಕಾಲನ್ನೇ ಮೇಯ್ನಾಗಿ ಏಮ್ ಮಾಡುತ್ತೆ. ದ ಲಾರ್ವೆ ಕ್ಯಾನ್ ಪೆನಿಟ್ರೇಟ್ ಎನಿ ಪಾರ್ಟ್ ಆಫ್ ದಿ ಸ್ಕಿನ್ ವಿಚ್ ಇಸ್ ಸುಫಿಷಿಯೆಂಟ್ಲಿ ತಿನ್ನಾಗಿರುವಂಥ ಸ್ಕಿನ್ನಲ್ಲಿ ಅದು ಬೇಗ ಪೆನಿಟ್ರೇಟ್ ಆಗುತ್ತೆ. ಇನ್ಫೆಕ್ಷನ್ ಮೇ ಆಲ್ಸೋ ಅಕ್ಕರ್ ಬೈ ದಿ ಆಕ್ಸಿಡೆಂಟಲ್ ಡ್ರಿಂಕಿಂಗ್ ಆಫ್ ವಾಟರ್ ಕಂಟಾಮಿನೇಟೆಡ್ ವಿತ್ ದ ಫಿಲೇರಿಫಾರ್ಮ್ ಲಾರ್ವೆ. ಇವಾಗೇನಾದರೂ ಕಂಟಾಮಿನೇಟ್ ಆಗಿರುವಂಥ ವಾಟರ್ನ ಕುಡಿದಾಗ ಕೂಡ ಇದೂ ಬರ್ಬೋದು. ಇನ್ಫೆಕ್ಟಿವ್ ಏಜೆಂಟ್ ಬಂದು ಫಿಲೇರಿಫಾರ್ಮ್ ಲಾರ್ವೆ ಆಗಿರುತ್ತೆ. ಮೈಗ್ರೇಷನ್ ಬಂದು ಥ್ರೂ ಲಂಗ್ಸ್. ಪೋರ್ಟಲ್ ಆಫ್ ದ ಸ್ಕಿನ್ ಎಂಟ್ರಿ ಯಾವ ಥರ ಅಂದರೆ ಸ್ಕಿನ್ನು, ಮತ್ತು ಸೈಟ್ ಆಫ್ ಲೋಕಲೈಸೇಷನ್ ಬಂದುಬಿಟ್ಟು ಅದು ಸ್ಮಾಲ್ ಇಂಟೆಸ್ಟೈನ್. ಈಗ ಪ್ಯಾಥೋಜೆನಿಕ್ ಎಫೆಕ್ಟ್ಸು ದಿ ಕ್ಯಾನ್ ಬಿ ಕನ್ಸಿಡರ್ಡ್ ಅಂಡರ್ 2 ಹೆಡ್ಸಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಇವಾಗ ಯಾವ ಥರ ಆಗುತ್ತಪ್ಪ ಅಂದರೆ ಅನ್ಕ್ಲೈಸ್ಟೋಮಾ ಲಾರ್ವೆಯಿಂದ ಆಗುತ್ತೆ, ಫಿಲೇರಿಫಾರ್ಮ್ ಲಾರ್ವೆಯಿಂದ, ಅಥವಾ ಕಾಸ್ಡ್ ಬೈ ಅಡಲ್ಟ್ ವಾರ್ಮ್ಸಿಂದ ಕಾಸ್ ಆಗುತ್ತೆ. ಇದೆರಡೂ ಕೂಡ ತುಂಬ ಇದರಾಗಿ ನಾವು ಪೆಥೋಜೆನಿಕ್ ಎಫೆಕ್ಟ್ಸ್ನ ಅಂತ ಕ್ಲಾಸಿಫೈ ಮಾಡ್ಬೋದು. ಈಗ ಪೆಥೋಜೆನಿಕ್ ಎಫೆಕ್ಟ್ ಯಾವ ಥರ ಕಾಸ್ ಆಗುತ್ತೆ, ಅನ್ಕ್ಲೈಸ್ಟೋಮಾ ಲಾರ್ವೆ ಬಂದುಬಿಟ್ಟು ಲೀಷನ್ಸ್ ಇನ್ ದಿ ಸ್ಕಿನ್ನಲ್ಲಿರುವಂಥ ಲೀಷನ್, ಅನ್ಕ್ಲೈಸ್ಟೋಮೆ ಡರ್ಮೈಟಿಸ್, ಗ್ರೌಂಡ್ ಇಚ್ ಆಗುತ್ತೆ. ಕ್ರೀಪಿಂಗ್ ಎರಪ್ಷನ್, ಗ್ರೌಂಡ್ ಇಚ್ ಅಕ್ಕರ್ಸ್ ಎಟ್ ದಿ ಸೈಟ್ ಆಫ್ ಎಂಟ್ರಿ, ಅಲ್ಲಿ ಎಲ್ಲಿ ಎಂಟ್ರಿ ಆಗಿರುತ್ತೋ ಆ ಸೈಟ್ ಬಂದು ತುಂಬ ಕೆರೆತ ಸ್ಟಾರ್ಟ್ ಆಗುತ್ತೆ. ಅಕ್ಕರ್ಸ್ ಇನ್ ಸೈಟ್ ಆಫ್ ಎಂಟ್ರಿ, ಡಿಸಪಿಯರ್ಸ್ ಇನ್ 1 to 2 ವೀಕ್ಸಲ್ಲಿ ಅದು ಫುಲ್ಲು ಗೊತ್ತೇ ಆಗಲ್ಲ, ಆ ಥರ ಅದು ಒಳಗೋಗ್ಬಿಡುತ್ತೆ. ನೆಕ್ಸ್ಟ್ ಇಮೇಜ್ ಬರುತ್ತೆ ನೋಡಿ, ಈ ಥರದ್ದು ಎಂಟ್ರಿ ಆದಾಗ ನಿಮಗೆ ಎಲ್ಲ ಹತ್ರ ಕಾಣುತ್ತೆ, ಅದು ನಾವೇ ಸ್ಟಾರ್ಟ್ ಆಗುತ್ತೆ. ಕ್ರೀಪಿಂಗ್ ಎರಪ್ಷನ್ ಈಸ್ ದ ಕಂಡೀಷನ್ ಇನ್ ವಿಚ್ ಫಿಲೇರಿಫಾರ್ಮ್ ಲಾರ್ವೆ ವ್ಯಾಂಡರ್ ಅಬೌಟ್ ಥ್ರೂ ದಿ ಸ್ಕಿನ್ ಫಾರ್ ಸೆವೆರಲ್ ವೀಕ್ಸ್ ಆ್ಯಂಡ್ ಮೌತ್ಸ್ ಅಪ್ ಟು 2 years ಪ್ರೊಡ್ಯೂಸಿಂಗ್ ಅ ರೆಡಿಶ್ ಇಚಿ ಪ್ಯಾಪ್ಯುಲೆ. ಅಲ್ಲಿ ಒಳ್ಳೆ ಹುಳ ಥರ ಅದೇನಾಗುತ್ತೆ ಇಚಿಂಗ್ ರೆಡಿ, ಅದು ಅಪ್ ಟು 2 yearsವರೆಗೂ ಇರ್ಬೋದು. ನಮಗೆ ಅದೇನಾಗುತ್ತೆ ರೆಡಿಶ್ ಆಗಿ ಇಚಿಂಗ್ ಕಾಸ್ ಮಾಡುತ್ತೆ. ಲೀಷನ್ಸ್ ಇನ್ ದಿ ಲಂಗ್ಸ್ ಅಂದರೆ ಬ್ರೋಂಕೈಟಿಸ್ ಆ್ಯಂಡ್ ಬ್ರೋಂಕೋ ನ್ಯೂಮೋನಿಯಾ ಮೇ ಅಕ್ಕರ್ ವೆನ್ ದ ಲಾರ್ವೆ ಬ್ರೇಕ್ ಥ್ರೂ ದಿ ಪಲ್ಮನರಿ ಕ್ಯಾಪಿಲರೀಸ್ ಆ್ಯಂಡ್ ಎಂಟರ್ ಥ್ರೂ ಆಲ್ವಿಯೋಲರ್ ಸ್ಪೇಸ್. ಸೆಕೆಂಡ್ ಬಂದು ಪೆಥೋಜೆನಿಕ್ ಎಫೆಕ್ಟ್ ಕಾಸ್ಡ್ ಬೈ ಅಡಲ್ಟ್ ವಾರ್ಮ್ಸಿಂದ ಕಾಸ್ ಆಗುವಂಥದ್ದು ಏನಪ್ಪ ಅಂದರೆ ಇನ್ಹ್ಯಾಬಿಟ್ ದಿ ಸ್ಮಾಲ್ ಇಂಟೆಸ್ಟೈನ್ ಜೆಜುನಮ್ ಆಫ್ ಮ್ಯಾನ್ ಅಟ್ಯಾಚಿಂಗ್ ದೆಮ್ಸೆಲ್ಸ್ ಟು ದಿ ಮ್ಯೂಕೋಸಲ್ ಮೆಂಬ್ರೇನ್ ಬೈ ಮೀನ್ಸ್ ಆಫ್ ದರ್ ಪವರ್ಫುಲ್ ಬಕಲ್. ಅದರಿಂದ ಏನಾಗುತ್ತೆ, ಅದು ಅಟ್ಯಾಚ್ ಆದಾಗ ಅನೆಮಿಯಾ ಆಫ್ ಮೈಕ್ರೋಸೈಟಿಕ್ ಹೈಪೋಕ್ರೋಮಿಯಾ ಟೈಪ್ ಡೆವಲಪ್ಸ್, ಅನೆಮಿಕ್ ಆಗಿಬಿಡ್ತಾರೆ ಆ ಥರ. ಅದು ಇನ್ಫೆಕ್ಷನ್ ಅಡಲ್ಟ್ ವಾರ್ಮಿಂದ ಆದರೆ. ಈಗ ಕಾಸಸ್ ಆಫ್ ಅನೆಮಿಯಾ ಆದಾಗ ಏನಾಗುತ್ತೆ, ಕ್ರೋನಿಕ್ ಬ್ಲಡ್ ಲಾಸ್ ಆಗುತ್ತೆ. ಡಿಯೋರ್ಡಿನಲ್ಲೇ ಸಕ್ಸ್ ಅಬೌಟ್ 260 microliters blood per day, but a greater amount of blood is lost by bleeding from the site of bite. It is facilitated by an anticoagulant like substances secreted by esophageal gland. ಅದು ಒಳಗಡೆ ಸಕ್ ಮಾಡಿದಾಗ ಏನಾಗುತ್ತೆ, ಅಲ್ಲೇ ಆಗಿರುವಂಥ ಬೈಟಿಂದ ತುಂಬ ಬ್ಲಡ್ ಏನಾಗುತ್ತೆ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವಾಗ ನ್ಯೂಟ್ರಿಷನಲ್ ಡಿಫೆಕ್ಟ್ಸ್ ಕೂಡ ಆಗುತ್ತೆ. ಡೆಫಿಷಿಯನ್ಸಿ ಆಫ್ ದಿ ಅವೈಲೇಬಲ್ ಆಫ್ ಐರನ್, ಇವಾಗ ಬ್ಲಡ್ಡಲ್ಲಿ ಒಳಗೆ ಲಾಸ್ ಆಗ್ತಿದೆ ಅಂದಾಗ ಏನಾಗುತ್ತೆ, ನಮಗೆ ಐರನ್ ಕಂಟೆಂಟ್ ಕಮ್ಮಿ ಆಗುತ್ತೆ. ಆ್ಯಂಡ್ ಹಿಮೋಪೊಯಟಿಕ್ ಸಬ್ಸ್ಟೆನ್ಸಸ್ ಇನ್ ದಿ ಡಯಟ್, ಅದೇ ಐರನ್ ಕಂಟೆಂಟ್ ಕಮ್ಮಿ ಆದಾಗ ಹಿಮೋಪೊಯಟಿಕ್ ಸಬ್ಸ್ಟೆನ್ಸಸ್ ಕೂಡ ನಮ್ಮ ಡಯಟಲ್ಲಿ ಕಮ್ಮಿ ಆಗಿಬಿಡುತ್ತೆ. ಈಗ ವಿತ್ ಐರನ್ ಡೆಫಿಷಿಯನ್ಸಿ ಆ ಮೈಕ್ರೋಸೈಟಿಕ್ ಹೈಪೋಕ್ರೋಮಿಕ್ ಅನೆಮಿಯಾ ಆಗ್ಬೋದು. ವಿತ್ ಡೆಫಿಷಿಯನ್ಸಿ ಆಫ್ ಫೋಲಿಕ್ ಆ್ಯಸಿಡ್ ಆ್ಯಂಡ್ ವಿಟಮಿನ್ B12 ಆ ಮ್ಯಾಕ್ರೋಸೈಟಿಕ್ ಟೈಪ್ ಆಫ್ ಅನೆಮಿಯಾ ಕೂಡ ಆಗ್ಬೋದು. ಕ್ಲಿನಿಕಲ್ ಫೀಚರ್ಸ್ ದಿಸ್ ಮೇ ಬಿ ಕನ್ಸಿಡರ್ಡ್ ಅಂಡರ್ 2 ಹೆಡ್ಸಲ್ಲಿ ನಾವು ಇದು ಆಗಿದೆ, ಇವ್ರಿಗೆ ಅದೇ ಇನ್ಫೆಕ್ಷನ್ ಆಗಿರೋದು ಅಂತ ಯಾವ ಥರ ಹೇಳ್ತೀವಪ್ಪ ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಮ್ಯಾನಿಫೆಸ್ಟೇಷನ್ಸ್, ಡಿಯೋಡಿನಲ್ ಅಲ್ಸರ್ ಆಗುತ್ತೆ, ಅಬ್ನಾರ್ಮಲ್ ಅಪೆಟೈಟ್, ಹೈಪೋ ಆ್ಯಸಿಡಿಟಿ, ಅಕ್ಲೋರೋಹೈಡ್ರಿಯಾ. ಎಫೆಕ್ಟ್ಸ್ ಆಫ್ ಅನೆಮಿಯಾ ಆಗೋದ್ರಿಂದ ಏನೇನು ಎಫೆಕ್ಟ್ ಆಗುತ್ತೆ, ದ ಸ್ಕಿನ್ ಅಸ್ಯೂಮ್ಸ್ ಅ swollen appearance, ಲೈಟ್ ಯೆಲ್ಲೋ ಕಲರ್, ದ ಮ್ಯೂಕಸ್ ಮೆಂಬ್ರೇನ್ ಆಫ್ ದಿ ಐ, ಲಿಪ್ಸ್ ಆ್ಯಂಡ್ ಟಂಗ್ ಶೋ ಎಕ್ಸ್ಟ್ರೀಮ್ ಪೇಲರ್, ಲ್ಯಾಕ್ ಆಫ್ ಕಲರ್, ಅದು ಕಲರ್ ಲಾಸ್ ಆಗುತ್ತೆ. ಯಾವುದಾದ್ರು ಕಣ್ಣು, ತುಟಿ ಮತ್ತು ನಾಲ್ಗೆ ಎಲ್ಲನೂ ಕೂಡ ಪೇಲ್ ಕಲರ್ ಆಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ, ಎಲ್ಲನೂ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಈಗ ಡಯಾಗ್ನೋಸಿಸ್ ಅದಕ್ಕೇನು ಟ್ರೀಟ್ಮೆಂಟ್ ಅದನ್ನು ಹೇಳ್ತೀನಿ. ಡಯಾಗ್ನೋಸ್ ಅದು ಯಾವ ಥರ ಕಂಡು ಹಿಡಿಯೋದು ಅಂದರೆ ಸ್ಟೂಲ್ ಎಕ್ಸಾಮಿನೇಷನ್ ಇಸ್ ಮೇನ್ ಇಂಪಾರ್ಟೆಂಟ್. ಡಿಟೆಕ್ಷನ್ ಆಫ್ ಲಾರ್ವೆ ಇನ್ ದಿ ಸ್ಪೂಟಮಲ್ಲಿ ಲಾರ್ವೆ ಇದೆಯಾ ಅಂತ ಕಂಡು ಹಿಡಿಯುವಂಥದ್ದು. ಒಕಲ್ಟ್ ಬ್ಲಡ್ ಟೆಸ್ಟ್ ಇಸ್ ಪಾಸಿಟಿವ್. ಬ್ಲಡ್ ಎಕ್ಸಾಮಿನೇಷನ್ ಶೋಸ್ ಇಯೋಸಿನೋಫಿಲಿಯಾ.
ಟ್ರೀಟ್ಮೆಂಟ್ ಬಂದು ಆಲ್ಬೆಂಡಜೋಲ್ ಇಸ್ ಮೇನ್ ಇಂಪಾರ್ಟೆಂಟ್. ಅದಕ್ಕೆ ಜಂತುಳು ಮಾತ್ರನ ತಗೊಳ್ಳಿ ಅಂತ ಹೇಳೋದು. 400 mg ಒನ್ಸ್ ತೊಗೋಬೇಕು. ಫೆರಸ್ ಸಲ್ಫೇಟ್ 400 mg ಥ್ರೈಸ್ ಡೈಲಿ. ಫೋಲಿಕ್ ಆ್ಯಸಿಡ್ ಆ್ಯಂಡ್ ವಿಟಮಿನ್ B12 ಅದರದ್ದು ಟ್ಯಾಬ್ಲೆಟ್ಸ್ನ ಸಪ್ಲಿಮೆಂಟ್ಸ್ನ ಕೊಡ್ತಾರೆ. ಇದೆಲ್ಲ ಆದಮೇಲೆ ತುಂಬ ಇಂಪಾರ್ಟೆಂಟು ಪ್ರೊಫೈಲ್ ಆಕ್ಸಿಸ್ ಯಾವ ಥರ ನಾವು ಮೇಂಟೈನ್ ಮಾಡ್ಕೋಬೇಕು ಅಂದರೆ, ಪ್ರಿವೆನ್ಷನ್ ಆಫ್ ಸಾಯಿಲ್ ಪೊಲ್ಯೂಷನ್ ಆಗೋದ್ರಿಂದ ಪ್ರಿವೆಂಟ್ ಮಾಡಬೇಕು. ಬೈ ಪ್ರಾಪರ್ ಕಂಟ್ರೋಲ್ ಆಫ್ ಸೀವೇಜ್ ಡಿಸ್ಪೋಸಲ್. ಸೀವೇಜ್ ಎಲ್ಲಂದ್ರೆ ಅಲ್ಲಿ ಹಾಕೋದು ಅದನ್ನು ಫಸ್ಟು ತಡೆಗಟ್ಟು ಮಾಡಬೇಕು. ಪರ್ಸನಲ್ ಪ್ರೊಟೆಕ್ಷನ್ ವೇರಿಂಗ್ ಬೂಟ್ಸ್ ಆ್ಯಂಡ್ ಗ್ಲೌಸ್ ಆರ್ ಸೋ ಇಂಪಾರ್ಟೆಂಟ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.